ಈ ಕಲ್ಲಿನ ಹೆಸರು ಚಿಂತಾಮಣಿ ಕಲ್ಲು ಅಂತ ಹೇಳಿ ಮನಸ್ಸೊಳಗೆ ಏನಾದರೂ ಅನ್ಕೊಂಡಿದ್ರು ತಿರುಗಿಸ್ತಾರೆ ಅದು ತಿರುಗ್ತು ಅಂತ ಹೇಳಿದ್ರೆ ಅನ್ಕೊಂಡಿದ್ದು ಈಡೇರ್ತ ಅನ್ನೋದು ಒಂದು ನಂಬಿಕೆ. ಇದೇ ಥರ ಕಲ್ಲು ನಿಮಗೆ ತುಳಜಾಪುರ ಒಳಗೆ ಕೂಡ ನೋಡಕ್ಕೆ ಕಾಣಿಸ್ತದೆ. ಇವತ್ತು ನಾನು ಬಂದಿದ್ದು ಸ್ಥಳ ಯಾವುದು ಅಂತ ಹೇಳಿದ್ರೆ ಬಲಭೀಮ ದೇವಸ್ಥಾನ ರಾಸಣಗಿ. ಈ ರಾಸಣಗಿ ಗ್ರಾಮ ಬಂದು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಒಳಗೆ ಬರುವಂಥ ಒಂದು ಹಳ್ಳಿ. ಈ ಹನುಮಾನ್ ದೇವಸ್ಥಾನ ಹರವಾಳ ಮತ್ತು ರಾಸಣಗಿ ಊರಿನ ನಡುವೆ ಅದ 2 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಹರವಾಳ ಆದರೆ 2 ಕಿಲೋಮೀಟ್ರ್ ಡಿಸ್ಟೆನ್ಸ್ ರಾಸಣಗಿ ಕೂಡ ಆಗ್ತದೆ. ಅಂದ್ರೆ ನಡುವೆ ಈ ದೇವಸ್ಥಾನ ಅದ. ಈ ದೇವರು ಬಂದು ಇಲ್ಲಿ ಯಾವ ರೀತಿ ನೆಲೆ ಊರಿದ್ರು ಅಂತ ಹೇಳ್ತೀವಿ ಕೇಳ್ರಿ. ಈ ದೇವಸ್ಥಾನ 800 ವರ್ಷ ಇತಿಹಾಸ ಅದ. ಪ್ರತಿದಿನ ನಿತ್ಯ ಬಟ್ಟೆ ಒಗಿತಾರಲ್ಲ ಹೆಣ್ಮಗಳು, ಅದೇ ರೀತಿ ಬಂದು ಹೆಣ್ಮಗಳು ಹಳ್ಳದಂಡಿಗೆ ಬಟ್ಟೆ ಒಗಿಲಕ್ಕೆ ಹೋಗ್ತಾಳ ಅಂತ. ಈ ದೇವರ ಮೂರ್ತಿ ಹಿಂಬಾಗಲಕ್ಕೆ ಹಾಕಿ ಕಲ್ಲು ಚಲೋ ಅದ ಅಂತ ಹೇಳಿ ಒಗಿಲಕ್ಕೆ ನಿಂತಿದ್ರು ಅಂತ. ಪ್ರತಿದಿನ ಕೂಡ ಅದೇ ಕಲ್ಲು ಚಲೋ ಅದ ಅಂತ ಹೇಳಿ ಒಗಿಲಕ್ಕೆ ಅಂತ ಹೇಳಿ ಹೋಗ್ತಿದ್ರು ಅಂತ. ಪ್ರತಿದಿನ ಒಗದಂಗೆ ಒಂದು ದಿನ ಏನಾಯಿತು ಅಂತ ಹೇಳಿದ್ರೆ ಹನುಮಾನ್ ಪ್ರತ್ಯಕ್ಷ ಆಗಿ ನೀ ಏನು ದಿನ ಬಂದು ನನ್ನ ಮೇಲೆ ಒಗಿಲಕ್ಕಿದ್ದಿಲ್ಲ ಯಾಕಂತ ಕೇಳಿದ ಮೇಲೆ ಅವಾಗ ಊರಿನ ಜನ ಎಲ್ಲ ಹೇಳಿದಾಗ ಈ ರೀತಿ ಹನುಮಾನ್ ದೇವರು ಸೃಷ್ಟಿ ಆಗ್ಯಾನ ಅಂತ ಗೊತ್ತಾಗಿ ತಂದು ಇಲ್ಲಿ ಸ್ಥಾಪನೆ ಮಾಡ್ಯಾರಂತ. ಧನ್ಯವಾದಗಳು.